ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಜಾಬ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SSC MTS ಮತ್ತು ಹವಾಲ್ದಾರ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು 18/5/2023 ನಡೆದಂಥ ಕ್ವಶನ್ ಪೇಪರು. ಇದನ್ನು ಎಕ್ಸಾಮ್ ಬರೆದಿರೋ ಸ್ಟೂಡೆಂಟ್ಸ್ ಕಡೆಯಿಂದನೇ ಕಲೆಕ್ಟ್ ಮಾಡ್ಕೊಂಡಿರೋದು. ಮೊದಲನೇ ಪ್ರಶ್ನೆ, ಪಾಂತಿ ನೃತ್ಯ ಪ್ರಕಾರವು ಭಾರತದ ಡ್ಯಾಶ್ ರಾಜ್ಯಕ್ಕೆ ಸಂಬಂಧಿಸಿದೆ? 1. ಛತ್ತೀಸ್ಗಢ, 2. ಕೇರಳ, 3. ಮಹಾರಾಷ್ಟ್ರ, 4. ಪಂಜಾಬ್. ನೃತ್ಯಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ ಹಾಗೂ ಪ್ರಸಿದ್ಧ ನೃತ್ಯಕಾರರ ಬಗ್ಗೆ ಪ್ರತಿ ಕ್ವಶನ್ ಪೇಪರಲ್ಲೂ 2ರಿಂದ 3 ಕ್ವಶನ್ ಅಂತೂ ಇದ್ದೇ ಇರ್ತವೆ. ಹಾಗಾಗಿ ನೃತ್ಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಾಂತಿ ನೃತ್ಯ ಛತ್ತೀಸ್ಗಢ ರಾಜ್ಯಕ್ಕೆ ಸಂಬಂಧಿಸಿದೆ. ಕೇರಳ ರಾಜ್ಯದಲ್ಲಿ ಮೋಹಿನಿ ಅಟ್ಟಂ ಮತ್ತು ಕಥಕಳಿ ನೃತ್ಯಗಳು ಪ್ರಸಿದ್ಧವಾಗಿವೆ. ಹಾಗೆ ಪಂಜಾಬ್ನಲ್ಲಿ ಬಾಂಗ್ರಾ, ಉತ್ತರ ಪ್ರದೇಶನಲ್ಲಿ ಕಥಕ್, ಮಣಿಪುರನಲ್ಲಿ ಮಣಿಪುರಿ, ಒಡಿಶಾನಲ್ಲಿ ಒಡಿಶಿ, ಅಸ್ಸಾಂನಲ್ಲಿ ಸತ್ರಿಯಾ ಮತ್ತು ಬಿಹು, ತಮಿಳುನಾಡಲ್ಲಿ ಭರತನಾಟ್ಯಂ, ಗುಜರಾತ್ನಲ್ಲಿ ಗಾರ್ಬಾ, ಆಂಧ್ರ ಪ್ರದೇಶದಲ್ಲಿ ಕೂಚಿಪುಡಿ, ಕರ್ನಾಟಕದಲ್ಲಿ ಯಕ್ಷಗಾನ ಪ್ರಸಿದ್ಧ ನೃತ್ಯಗಳಾಗಿವೆ. ಪ್ರತಿ ಸಾರಿ SSC ಕ್ವಶನ್ ಪೇಪರಲ್ಲಿ ನೃತ್ಯಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ, ಆ ನೃತ್ಯದ ಪ್ರಸಿದ್ಧ ವ್ಯಕ್ತಿಗಳ ಮೇಲೆ 2ರಿಂದ 3 ಕ್ವಶನ್ ಇದ್ದೇ ಇರ್ತವೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಕ್ವಶನ್ ನಂಬರ್ 2, ಭಾರತದ ಸಂವಿಧಾನದ 16ನೇ ಭಾಗವು ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಕ್ವಶನ್ ಇದೆ. ಆಪ್ಷನ್ ನಂಬರ್ 1, ನಿರ್ದಿಷ್ಟ ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಬಂಧನೆಗಳು. ಆಪ್ಷನ್ ನಂಬರ್ 2, ಪೌರ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿಶೇಷ ನಿಬಂಧನೆಗಳಿಗೆ. ಆಪ್ಷನ್ ನಂಬರ್ 3, ಸಂವಿಧಾನ ತಿದ್ದುಪಡಿಗಳಿಗೆ. ಆಪ್ಷನ್ ನಂಬರ್ 4, ಚುನಾವಣೆಗಳಿಗೆ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1, ನಿರ್ದಿಷ್ಟ ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಬಂಧನೆಗಳಿಗೆ. ಹಾಗೆ ಸಂವಿಧಾನದ 15ನೇ ಭಾಗದ 324ರಿಂದ 329ರವರೆಗಿನ ವಿಧಿಗಳು ಚುನಾವಣೆಗೆ ಸಂಬಂಧಿಸಿವೆ. ಸಂವಿಧಾನದ 20ನೇ ಭಾಗದ 368ನೇ ವಿಧಿ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದೆ. ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳಿಗೆ, 4ನೇ ಭಾಗ ರಾಜ್ಯ ನಿರ್ದೇಶಕ ತತ್ವಗಳಿಗೆ, 4A ಭಾಗ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ. ಕ್ವಶನ್ ನಂಬರ್ 3, 2022ರ ನವೆಂಬರ್ ಪ್ರಕಾರ ಲೋಕಸಭೆಯ ಸಭಾಪತಿ ಯಾರು? ಆಪ್ಷನ್ ನಂಬರ್ 1, ಅಮಿತ್ ಶಾ. ಆಪ್ಷನ್ ನಂಬರ್ 2, ದ್ರೌಪದಿ ಮುರ್ಮು. ಆಪ್ಷನ್ ನಂಬರ್ 3, ಓಂ ಬಿರ್ಲಾ. ಆಪ್ಷನ್ ನಂಬರ್ 4, ನರೇಂದ್ರ ಮೋದಿ. ಇದು ಆಗಿನ ಕರೆಂಟ್ ಅಫೇರ್ಸ್ ಕ್ವಶನು. ಇದರ ಸರಿಯಾದ ಉತ್ತರ ಓಂ ಬಿರ್ಲಾ. ಪ್ರೆಸೆಂಟ್ ಕೂಡ ಲೋಕಸಭೆಯ ಸಭಾಪತಿ ಓಂ ಬಿರ್ಲಾ ಅವರೇ ಆಗಿರ್ತಾರೆ. ಪ್ರೆಸೆಂಟು ಅಮಿತ್ ಶಾ ಅವರು ಗೃಹ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕ್ವಶನ್ ನಂಬರ್ 4, ಡ್ಯಾಶ್ ಕ್ರೀಡೆಯಲ್ಲಿ ತಲಾ 5 ಆಟಗಾರರನ್ನು ಒಳಗೊಂಡ 2 ತಂಡಗಳು ನೆಲದಿಂದ 10 ಅಡಿ ಎತ್ತರದಲ್ಲಿರುವ ಕಬ್ಬಿಣದ ಬಳೆಯೊಳಗೆ ಚೆಂಡನ್ನು ಹಾಕಿ ಅಂಕವನ್ನು ಗಳಿಸುತ್ತವೆ. ಆಪ್ಷನ್ ನಂಬರ್ 1, ಲಾನ್ ಟೆನಿಸ್. ಆಪ್ಷನ್ ನಂಬರ್ 2, ರಗ್ಬಿ. ಆಪ್ಷನ್ ನಂಬರ್ 3, ಬ್ಯಾಡ್ಮಿಂಟನ್. ಆಪ್ಷನ್ ನಂಬರ್ 4, ಬಾಸ್ಕೆಟ್ಬಾಲ್. ಇಲ್ಲಿ ಸರಿಯಾದ ಉತ್ತರ ಬಾಸ್ಕೆಟ್ಬಾಲ್. ಕ್ವಶನ್ ನಂಬರ್ 5, ಬನಾರಸ್ನಲ್ಲಿ ಹಿಂದೂ ಕಾಲೇಜನ್ನು ಡ್ಯಾಶ್ರಲ್ಲಿ ಸ್ಥಾಪಿಸಲಾಯಿತು. ಆಪ್ಷನ್ ನಂಬರ್ 1, 1786. ಆಪ್ಷನ್ ನಂಬರ್ 2, 1791. ಆಪ್ಷನ್ ನಂಬರ್ 3, 1785. ಆಪ್ಷನ್ ನಂಬರ್ 4, 1784. ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, 1791. ಕ್ವಶನ್ ನಂಬರ್ 6, 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಸಾಕ್ಷರತಾ ದರ ಎಷ್ಟು? ಆಪ್ಷನ್ ನಂಬರ್ 1, 81%. ಆಪ್ಷನ್ ನಂಬರ್ 2, 65%. ಆಪ್ಷನ್ ನಂಬರ್ 3, 74%. ಆಪ್ಷನ್ ನಂಬರ್ 4, 62%. ಸರಿಯಾದ ಉತ್ತರ 74%. 2011ನೇ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ 74% ಇದೆ. 2011ರ ಜನಗಣತಿಯು 15ನೇ ಜನಗಣತಿಯಾಗಿದೆ. ಮೊದಲ ಜನಗಣತಿಯು 1872ರಲ್ಲಿ ಸ್ಥಳೀಯವಾಗಿ ನಡೆಯಿತು. ದೇಶಾದ್ಯಂತ ಪೂರ್ಣ ಪ್ರಮಾಣದ ಜನಗಣತಿ 1881ರಲ್ಲಿ ನಡೆಯಿತು. ಆಗಿನ ವೈಸ್ರಾಯ್ ಆಗಿದ್ದವರು ಲಾರ್ಡ್ ರಿಪ್ಪನ್. 2021ರಲ್ಲಿ 16ನೇ ಜನಗಣತಿ ನಡೆಯಬೇಕಾಗಿತ್ತು. ಆದರೆ ಕೋವಿಡ್ ಕಾರಣದಿಂದ ಇನ್ನೂ ಜನಗಣತಿಯಾಗಿಲ್ಲ. ಮೇ ಬಿ ನೆಕ್ಸ್ಟ್ 2 ಇಯರ್ಸಲ್ಲಿ ನಡೀಬೋದು. ಅಲ್ಲಿವರೆಗೂ 2011ನೇ ಜನಗಣತಿಯನ್ನೇ ಪರಿಗಣಿಸ್ತಾರೆ. ಹಾಗಾಗಿ 2011ನೇ ಜನಗಣತಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7, ಯಾವ ವಿದೇಶಿ ಆಕ್ರಮಣಕಾರನು ಚಂದ್ರಗುಪ್ತ ಮೌರ್ಯನಿಗೆ ತನ್ನ ವ್ಯಾಪ್ತಿಯಲ್ಲಿನ ಪ್ರದೇಶವನ್ನು ಒಪ್ಪಿಸಿದನು? ಆಪ್ಷನ್ ನಂಬರ್ 1, ಗೋಂಡೋಪರ್ನೆಸ್. ಆಪ್ಷನ್ ನಂಬರ್ 2, ಸೆಲ್ಯೂಕಸ್ ನಿಕೇಟರ್. ಆಪ್ಷನ್ ನಂಬರ್ 3, ಮನೆಂಡರ್. ಆಪ್ಷನ್ ನಂಬರ್ 4, ಡಮಾಸ್ತನಿಸ್. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ಸೆಲ್ಯೂಕಸ್ ನಿಕೇಟರ್. ಕ್ವಶನ್ ನಂಬರ್ 8, ಈ ಕೆಳಗಿನವುಗಳ ಪೈಕಿ ರಕ್ತ ತೆಳು ಮಾಡುವ ಕಾರಣಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೆ ಪರಿಚಿತವಾಗಿರುವುದು ಯಾವುದು? ಆಪ್ಷನ್ ನಂಬರ್ 1, ಪ್ರತಿಕಾಯಗಳು ಆ್ಯಂಟಿಬಾಡೀಸ್. ಆಪ್ಷನ್ ನಂಬರ್ 2, ಹೆಪ್ಪುರೋಧಕಗಳು ಆ್ಯಂಟಿಕೊಲಗಂಟ್ಸ್. ಆಪ್ಷನ್ ನಂಬರ್ 3, ಪ್ರತಿಜೀವಕಗಳು ಆ್ಯಂಟಿಬಯೋಟಿಕ್ಸ್. ಆಪ್ಷನ್ ನಂಬರ್ 4, ಆ್ಯಂಟಿ ಕೇಕಿಂಗ್ ಕಾರಕ ಆ್ಯಂಟಿ ಕೇಕಿಂಗ್ ಏಜೆಂಟ್. ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2, ಹೆಪ್ಪುರೋಧಕಗಳು.
ಆ್ಯಂಟಿಬಾಡೀಸ ನಮ್ಮ ದೇಹದಲ್ಲಿನ ರೋಗಾಣುವಿನ ವಿರುದ್ಧ ಹೋರಾಡ್ತಾವ. ನೆಕ್ಸ್ಟ್ ಆ್ಯಂಟಿಬಯೋಟಿಕ್ ಎಕ್ಸಾಂಪಲ್ ಅಂದ್ರೆ ಪೆನ್ಸಿಲಿಯನ್. ಕ್ವಶನ್ ನಂಬರ್ 9. ಭಾರತದ ದಿಲ್ಲಿಯಲ್ಲಿ 2022ರ ಅಕ್ಟೋಬರ್ ತಿಂಗಳಿನಲ್ಲಿ ಸಮೃದ್ಧಿ ಯೋಜನೆಗೆ ಚಾಲನೆ ನೀಡಿದವರು ಯಾರು? ಸಮೃದ್ಧಿ ಫುಲ್ ಫಾರ್ಮ್ ಸ್ಟ್ರೆಂಥನಿಂಗ್ ಆ್ಯಂಡ್ ಆಗ್ಯುಮೆಂಟೇಷನ್ ಆಫ್ ಮುನ್ಸಿಪಲ್ ರೆವಿನ್ಯೂ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ. ಈ ಯೋಜನೆಗೆ ಚಾಲನೆ ನೀಡಿದವರು ಯಾರಂತ ಕ್ವಶನ್ ಅದ. ಆಪ್ಷನ್ ನಂಬರ್ 1 ದೆಹಲಿಯ ಮುಖ್ಯಮಂತ್ರಿ. ಆಪ್ಷನ್ ನಂಬರ್ 2 ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್. ಆಪ್ಷನ್ ನಂಬರ್ 3 ಭಾರತದ ರಾಷ್ಟ್ರಪತಿಗಳು. ಆಪ್ಷನ್ ನಂಬರ್ 4 ಭಾರತದ ಪ್ರಧಾನಮಂತ್ರಿಗಳು. ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್. ನೆಕ್ಸ್ಟ್ ಕ್ವಶನ್ ನಂಬರ್ 10. ಪುರಸಭೆಗಳ ಎಲ್ಲ ಚುನಾವಣೆಗಳ ಮೇಲ್ವಿಚಾರಣೆ, ನಿಯಂತ್ರಣ ಮತ್ತು ನಡೆಸುವುದು ಡ್ಯಾಶ್ ಜವಾಬ್ದಾರಿಯಾಗಿದೆ. ಕ್ವಶನ್ ಏನು ಕೇಳಿದಾನಂದ್ರೆ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆಗಳ ಎಲೆಕ್ಷನ್ನ ಯಾರು ನಡೆಸ್ತಾರೋ ಅಂತ ಕ್ವಶನ್ ಐತಿ. ಆಪ್ಷನ್ ನಂಬರ್ 1 ಭಾರತೀಯ ಚುನಾವಣಾ ಆಯೋಗ. ಆಪ್ಷನ್ ನಂಬರ್ 2 ರಾಜ್ಯ ಗೃಹ ಸಚಿವಾಲಯ. ಆಪ್ಷನ್ ನಂಬರ್ 3 ರಾಜ್ಯದ ರಾಜ್ಯಪಾಲರು. ಆಪ್ಷನ್ ನಂಬರ್ 4 ರಾಜ್ಯ ಚುನಾವಣಾ ಆಯೋಗ. ಸರಿಯಾದ ಉತ್ತರ ರಾಜ್ಯ ಚುನಾವಣಾ ಆಯೋಗ. ರಾಜ್ಯ ಚುನಾವಣಾ ಆಯೋಗ 243 ವಿಧಿಯ ಪ್ರಕಾರ ಸ್ಥಾಪನೆ ಆಗ್ತದೆ. ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳ ಚುನಾವಣೆ ರಾಜ್ಯ ಚುನಾವಣಾ ಆಯೋಗದವ್ರು ನಡೆಸ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 11. ಕೆಳಗಿನವರಲ್ಲಿ ದಕ್ಷಿಣ ಭಾರತದ ಪಾಂಡ್ಯ ರಾಜವಂಶದ ಅತ್ಯಂತ ಪ್ರಸಿದ್ಧ ರಾಜ ಯಾರು? ಆಪ್ಷನ್ ನಂಬರ್ 1 ಅಶೋಕ. ಆಪ್ಷನ್ ನಂಬರ್ 2 ಕರಿಕಾಲ. ಆಪ್ಷನ್ ನಂಬರ್ 3 ಎರಡನೇ ನೆಡುಂಜೇಲಿಯನ್. ಆಪ್ಷನ್ ನಂಬರ್ 4 ನಿಜಾಮ್ ಶಾ. ನಿಮಗೆಲ್ಲ ಗೊತ್ತಿರೋ ಹಂಗೆ ಅಶೋಕ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ. ಆಮೇಲೆ ಕರಿಕಾಲ ಇವರು ಚೋಳ ವಂಶಕ್ಕೆ ಸಂಬಂಧಪಟ್ಟವ್ರ. ನೆಕ್ಸ್ಟು ನಿಜಾಮ್ ಶಾ ಇವರು ಅಹಮದ್ ನಗರದ ನಿಜಾಮ್ ಶಾಹಿಗಳ ಮನೆತನಕ್ಕೆ ಸೇರಿದವರು. ಹಾಗಾಗಿ ಉಳಿದಿರೋದು ಮೂರನೇ ಆಪ್ಷನು ನೆಡುಂಜೇಲಿಯನ್ 2. ಇದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 12. ರಾಕ್ಷಸ ರಾಜ ಮಹಿಷಾಸುರನ ವಿರುದ್ಧ ದೇವಿ ದುರ್ಗೆಯ ವಿಜಯವನ್ನು ಯಾವ ಹಬ್ಬ ಸಂಕೇತಿಸುತ್ತದೆ? ಆಪ್ಷನ್ ನಂಬರ್ 1 ಜನ್ಮಾಷ್ಟಮಿ. ಆಪ್ಷನ್ ನಂಬರ್ 2 ಹೋಳಿ. ಆಪ್ಷನ್ ನಂಬರ್ 3 ನವರಾತ್ರಿ. ಆಪ್ಷನ್ ನಂಬರ್ 4 ದೀಪಾವಳಿ. ಇದಕ್ಕೆ ಸರಿಯಾದ ಉತ್ತರ ನವರಾತ್ರಿ. ಕ್ವಶನ್ ನಂಬರ್ 13. ಆ್ಯಂಡ್ ದೆನ್ ಒನ್ ಡೇ ಎ ಮೆಮೊಯಿಯರ್ ಈ ಕೆಳಗಿನ ಯಾವ ಬಾಲಿವುಡ್ ತಾರೆಯರ ಆತ್ಮಚರಿತ್ರೆಯಾಗಿದೆ? ಆಪ್ಷನ್ ನಂಬರ್ 1 ನಸಿರುದ್ದೀನ್ ಶಾ. ಆಪ್ಷನ್ ನಂಬರ್ 2 ಶಾರುಖ್ ಖಾನ್. ಆಪ್ಷನ್ ನಂಬರ್ 3 ಕರಣ್ ಜೋಹರ್. ಆಪ್ಷನ್ ನಂಬರ್ 4 ಪ್ರಿಯಾಂಕಾ ಚೋಪ್ರಾ. ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 1 ನಸಿರುದ್ದೀನ್ ಶಾಹ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಭಾಗೀರಥಿ ನದಿಯ ಪ್ರಮುಖ ಉಪನದಿ ಯಾವುದು? ಆಪ್ಷನ್ ನಂಬರ್ 1 ಪಿಂಡರ್. ಆಪ್ಷನ್ ನಂಬರ್ 2 ಬಿಲಂಗ್ನಾ. ಆಪ್ಷನ್ ನಂಬರ್ 3 ಬಿಷನ್ ಗಂಗಾ. ಆಪ್ಷನ್ ನಂಬರ್ 4 ಧೌಲಿಗಂಗಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಬಿಲಂಗ್ನಾ. ಭಾಗೀರಥಿ ನದಿಯು ಉತ್ತರಾಖಂಡ್ ರಾಜ್ಯದಲ್ಲಿ ಹುಟ್ಟುತ್ತದೆ. ಇದರ ಉಪನದಿ ಬಿಲಂಗ್ನಾ. ನೆಕ್ಸ್ಟ್ ಕ್ವಶನ್ ನಂಬರ್ 15. ಕಲಾಮಂಡಲಂ ಕಲ್ಯಾಣಿ ಕುಟ್ಟಿ ಅಮ್ಮ ಅವರು ಡ್ಯಾಶ್ ನೃತ್ಯ ಪ್ರಕಾರದ ಔಪಚಾರಿಕ ರಚನೆ ಮತ್ತು ಅಲಂಕಾರವನ್ನು ರಚಿಸುವುದರಲ್ಲಿ ಹೆಸರುವಾಸಿಯಾಗಿದ್ದಾರೆ? ಆಪ್ಷನ್ ನಂಬರ್ 1 ಭರತನಾಟ್ಯ. ಆಪ್ಷನ್ ನಂಬರ್ 2 ಮೋಹಿನಿಯಟ್ಟಂ. ಆಪ್ಷನ್ ನಂಬರ್ 3 ಕೂಚಿಪುಡಿ. ಆಪ್ಷನ್ ನಂಬರ್ 4 ಕಥಕ್ಕಳಿ. ಕಲಾಮಂಡಲಂ ಕಲ್ಯಾಣಿ ಕುಟ್ಟಿ ಅಮ್ಮನವರು ಮೋಹಿನಿಯಟ್ಟಂ ನೃತ್ಯಕ್ಕೆ ಪ್ರಸಿದ್ಧರಾಗಿದ್ದಾರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಭಾರತದಲ್ಲಿ ಯುನೆಸ್ಕೋ ನೈಸರ್ಗಿಕ ವಿಶ್ವ ಪರಂಪರೆಯ ತಾಣಗಳು ಎಷ್ಟಿವೆ? ಆಪ್ಷನ್ ನಂಬರ್ 1 5. ಆಪ್ಷನ್ ನಂಬರ್ 2 7. ಆಪ್ಷನ್ ನಂಬರ್ 3 4. ಆಪ್ಷನ್ ನಂಬರ್ 4 6. ಭಾರತದಲ್ಲಿ ಒಟ್ಟಾರೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು 43 ಇದಾವೆ. ಅವುಗಳಲ್ಲಿ ಸಾಂಸ್ಕೃತಿಕ ವಿಶ್ವ ಪರಂಪರೆಯ ತಾಣಗಳು 35 ಇದ್ದಾವೆ. ನೈಸರ್ಗಿಕ ವಿಶ್ವ ಪರಂಪರೆಯ ತಾಣಗಳು 7 ಇದಾವೆ. ಟೋಟಲ್ ಆಗಿ 43 ವಿಶ್ವ ಪರಂಪರೆಯ ತಾಣಗಳದಾವು. ನೆಕ್ಸ್ಟ್ ಕ್ವಶನ್ ನಂಬರ್ 17. ಧರ್ಮಸಭಾದ ಸಂಸ್ಥಾಪಕರು ಯಾರು? ಆಪ್ಷನ್ ನಂಬರ್ 1 ದಾದೋಬಾ ಪಾಂಡುರಂಗ್. ಆಪ್ಷನ್ ನಂಬರ್ 2 ರಾಜಾರಾಮ್ ಮೋಹನ್ ರಾಯ್. ಆಪ್ಷನ್ ನಂಬರ್ 3 ಆರ್.ಜಿ. ಭಂಡಾರ್ಕರ್. ಆಪ್ಷನ್ ನಂಬರ್ 4 ರಾಧಾಕಾಂತ್ ದೇವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ರಾಧಾಕಾಂತ್ ದೇವ್. ನೆಕ್ಸ್ಟ್ ಕ್ವಶನ್ ನಂಬರ್ 18. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ? ಆಪ್ಷನ್ ನಂಬರ್ 1 ಶಾಸನಬದ್ಧ ದ್ರವ್ಯತೆ ಕಡಿಮೆಯಾದಂತೆ ವ್ಯವಸ್ಥೆಯಲ್ಲಿನ ದ್ರವ್ಯತೆ ಹೆಚ್ಚಾಗುತ್ತದೆ. ಅಂದರೆ SLR ಕಡಿಮೆಯಾದಂತೆ ವ್ಯವಸ್ಥೆಯಲ್ಲಿನ ದ್ರವ್ಯತೆ ಹೆಚ್ಚಾಗುತ್ತದೆ ಅಂತ ಆಪ್ಷನ್ ನಂಬರ್ 1 ಅದ. ಆಪ್ಷನ್ ನಂಬರ್ 2 ಬ್ಯಾಂಕ್ ದರದಲ್ಲಿನ ಹೆಚ್ಚಳವು ಹಣದ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ. ಆಪ್ಷನ್ ನಂಬರ್ 3 ನಗದು ಮೀಸಲು ಅನುಪಾತ ಕಡಿಮೆಯಾದಂತೆ ವ್ಯವಸ್ಥೆಯಲ್ಲಿನ ದ್ರವ್ಯತೆ ಕಡಿಮೆಯಾಗುತ್ತದೆ. CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ. ನೆಕ್ಸ್ಟ್ ಆಪ್ಷನ್ ನಂಬರ್ 4 ನಗದು ಮೀಸಲು ಅನುಪಾತ ಹೆಚ್ಚಾದಂತೆ ವ್ಯವಸ್ಥೆಯಲ್ಲಿನ ದ್ರವ್ಯತೆ ಕಡಿಮೆಯಾಗುತ್ತದೆ. ಕ್ಯಾಶ್ ರಿಸರ್ವ್ ರೇಷಿಯೋ ಹೆಚ್ಚಾದಂತೆ ವ್ಯವಸ್ಥೆಯಲ್ಲಿನ ದ್ರವ್ಯತೆ ಹೆಚ್ಚಾಗ್ತದೆ ಅಂತ ಆಪ್ಷನ್ ನಂಬರ್ 4 ಅದ. ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3
ನಗದು ಮೀಸಲು ಅನುಪಾತ ಕಡಿಮೆಯಾದಂತೆ ವ್ಯವಸ್ಥೆಯಲ್ಲಿನ ದ್ರವ್ಯತೆ ಕಡಿಮೆಯಾಗುತ್ತದೆ. ಕ್ವಶನ್ ನಂಬರ್ 19. ಈ ಕೆಳಗಿನವುಗಳ ಪೈಕಿ ಯಾವುದು ಸಹವೈಲೆನ್ಸಿಯ ಸಂಯುಕ್ತವಾಗಿದೆ? ಆಪ್ಷನ್ ನಂಬರ್ 1 ಸೋಡಿಯಂ ಕ್ಲೋರೈಡ್, ಆಪ್ಷನ್ ನಂಬರ್ 2 ಮೆಗ್ನೀಸಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ನಂಬರ್ 3 ಹೈಡ್ರೋಜನ್ ಕ್ಲೋರೈಡ್, ಆಪ್ಷನ್ ನಂಬರ್ 4 ಕ್ಯಾಲ್ಸಿಯಂ ಕಾರ್ಬೋನೇಟ್. ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3 ಹೈಡ್ರೋಜನ್ ಕ್ಲೋರೈಡ್. ಇಲ್ಲಿ ಕೊಟ್ಟಿರೋ ಕೆಮಿಕಲ್ ಫಾರ್ಮುಲಾಗಳು ಇಂಪಾರ್ಟೆಂಟ್ ಆಗ್ತಾವ, ಸೊ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಸೋಡಿಯಂ ಕ್ಲೋರೈಡ್ನ ಕೆಮಿಕಲ್ ಫಾರ್ಮುಲಾ NaCl, ಇದು ಅಡಿಗೆ ಉಪ್ಪಾಗಿರ್ತದೆ. ನೆಕ್ಸ್ಟ್ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ MgOH ಟ್ವಾಯ್ಸ್. ನೆಕ್ಸ್ಟ್ ಹೈಡ್ರೋಜನ್ ಕ್ಲೋರೈಡ್, ಇದರ ರಾಸಾಯನಿಕ ಸೂತ್ರ HCl, ಇದು ಜಠರದಲ್ಲಿ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಆಪ್ಷನ್ ನಂಬರ್ 4 ಕ್ಯಾಲ್ಸಿಯಂ ಕಾರ್ಬೋನೇಟ್, ಇದರ ಕೆಮಿಕಲ್ ಫಾರ್ಮುಲಾ CaCO3. ನೆಕ್ಸ್ಟ್ ಕ್ವಶನ್ ನಂಬರ್ 20. ಭಾರತದ ಯಾವ ಕ್ರಿಕೆಟರ್ ದ ವಾಲ್ ಎಂದು ಕೂಡ ಕರೆಯಲ್ಪಡುತ್ತಾರೆ? ಆಪ್ಷನ್ ನಂಬರ್ 1 ಕಪಿಲ್ ದೇವ್, ಆಪ್ಷನ್ ನಂಬರ್ 2 ಸಚಿನ್ ತೆಂಡೂಲ್ಕರ್, ಆಪ್ಷನ್ ನಂಬರ್ 3 ಮಹೇಂದ್ರ ಸಿಂಗ್ ಧೋನಿ, ಆಪ್ಷನ್ ನಂಬರ್ 4 ರಾಹುಲ್ ದ್ರಾವಿಡ್. ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ರಾಹುಲ್ ದ್ರಾವಿಡ್. ಕ್ವಶನ್ ನಂಬರ್ 21. ಈ ಕೆಳಗಿನ ಯಾವುದು ಖಾರಿಫ್ ಬೆಳೆಗೆ ಒಂದು ಉದಾಹರಣೆಯಾಗಿದೆ? ಆಪ್ಷನ್ ನಂಬರ್ 1 ಬಾರ್ಲಿ, ಆಪ್ಷನ್ ನಂಬರ್ 2 ಗೋಧಿ, ಆಪ್ಷನ್ ನಂಬರ್ 3 ಅಕ್ಕಿ, ಆಪ್ಷನ್ ನಂಬರ್ 4 ಸಾಸಿವೆ. ರೈಟ್ ಆನ್ಸರ್ ಈಸ್ ಅಕ್ಕಿ. ಕೆಲವೊಂದು ಆಪ್ಷನಲ್ಲಿ ಭತ್ತ ಕೂಡ ಕೊಡ್ಬೋದು, ಅದು ಕೂಡ ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನಲ್ಲಿ ಅಕ್ಕಿ ಕೊಟ್ಟರು ಸರಿಯಾದ ಉತ್ತರ, ಅಥವಾ ಭತ್ತ ಕೊಟ್ಟರು ಸರಿಯಾದ ಉತ್ತರನೇ. ನೆಕ್ಸ್ಟು ಖಾರಿಫ್ ಬೆಳೆನ ಜೂನ್ ಜುಲೈಯಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕಟಾವು ಮಾಡ್ತಾರೆ. ಇದು ಮುಂಗಾರು ಬೆಳೆ ಆಗಿರ್ತದೆ. ಇದಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ ಅಂದ್ರೆ ಭತ್ತ, ರಾಗಿ, ಹತ್ತಿ, ಸೆಣಬು, ಸಜ್ಜೆ, ಕಬ್ಬು ಇವು ಎಕ್ಸಾಂಪಲ್ ಆಗಿರ್ತಾವೆ. ನೆಕ್ಸ್ಟು ರಾಬಿ ಬೆಳೆನ ಅಕ್ಟೋಬರ್ ನವಂಬರ್ನಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ ಮಾರ್ಚ್ನಲ್ಲಿ ಕಟಾವು ಮಾಡ್ತಾರೆ. ಇದಕ್ಕೆ ಹಿಂಗಾರು ಬೆಳೆ ಅಂತಾರೆ. ಎಕ್ಸಾಂಪಲ್ ಗೋಧಿ, ಜೋಳ, ಕಡಲೆ, ಸಾಸಿವೆ ಇವು ಎಕ್ಸಾಂಪಲ್ ಆಗಿದಾವೆ. ನೆಕ್ಸ್ಟ್ ಜಡ್ ಬೆಳೆ, ಇವು ಬೇಸಿಗೆ ಕಾಲದಲ್ಲಿ ಬೆಳಿತಾರೆ. ಇವುಗಳಿಗೆ ಎಕ್ಸಾಂಪಲ್ ಅಂದ್ರೆ ತರಕಾರಿಗಳು ಮತ್ತು ಕಲ್ಲಂಗಡಿ. ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ, ಸೊ ನೀವು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಉತ್ತಮ. ನೆಕ್ಸ್ಟ್ ಕ್ವಶನ್ ನಂಬರ್ 22. ಸೋಹಮ್ ಅವರು ಗಳಗಂಡ ರೋಗದಿಂದ ಬಳಲುತ್ತಿದ್ದಾರೆ. ಯಾವುದರ ಕೊರತೆಯು ಅದಕ್ಕೆ ಸಾಮಾನ್ಯ ಕಾರಣವಾಗಿದೆ? ಆಪ್ಷನ್ ನಂಬರ್ 1 ಕಬ್ಬಿನಾಂಶದ ಕೊರತೆ, ಆಪ್ಷನ್ ನಂಬರ್ 2 ವಿಟಮಿನ್ ಎ ಕೊರತೆ, ಆಪ್ಷನ್ ನಂಬರ್ 3 ಅಯೋಡಿನ್ ಕೊರತೆ, ಆಪ್ಷನ್ ನಂಬರ್ 4 ಪ್ರೋಟೀನ್ ಕೊರತೆ. ಕಬ್ಬಿನಾಂಶದ ಕೊರತೆಯಿಂದ ಬರುವ ರೋಗ ಅಂದ್ರೆ ಅನಿಮಿಯಾ ಅಥವಾ ರಕ್ತಹೀನತೆ. ನೆಕ್ಸ್ಟ್ ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಅಂದ್ರೆ ಇರುಳು ಗುರುಡುತನ ಅಥವಾ ನೈಟ್ ಬ್ಲೈಂಡ್ನೆಸ್ ಅಂತಾರೆ. ನೆಕ್ಸ್ಟ್ ಪ್ರೋಟೀನ್ ಕೊರತೆಯಿಂದ ಬರುವ ರೋಗ ಅಂದ್ರೆ ಕ್ವಾರ್ಸಿಯೋರ್ಕರ್. ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಅಯೋಡಿನ್. ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ ಬರ್ತದೆ. ಇದಕ್ಕೆ ಸಿಂಪಲ್ ಗ್ವೈಟರ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 23. ಡ್ಯಾಶ್ ಎಂಬುದು ಜಗತ್ತಿನ ಅತ್ಯಂತ ದೊಡ್ಡ ಉಷ್ಣವಲಯದ ಮಳೆಕಾಡಾಗಿದೆ? ಆಪ್ಷನ್ ನಂಬರ್ 1 ಡೈನ್ ಟ್ರೀ, ಆಪ್ಷನ್ ನಂಬರ್ 2 ಅಮೆಜಾನ್, ಆಪ್ಷನ್ ನಂಬರ್ 3 ಕಾಂಗೋ, ಆಪ್ಷನ್ ನಂಬರ್ 4 ಪೈರಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಅಮೆಜಾನ್ ಫಾರೆಸ್ಟ್. ಇದು ದಕ್ಷಿಣ ಅಮೆರಿಕಾದಲ್ಲಿದೆ. ಕ್ವಶನ್ ನಂಬರ್ 24. ಮಾನವ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ TFR ಎಂಬುದು ಡ್ಯಾಶ್ ಅನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ ನಂಬರ್ 1 ಟೋಟಲ್ ಫರ್ಟಿಲಿಟಿ ರೇಟ್, ಆಪ್ಷನ್ ನಂಬರ್ 2 ಟೋಟಲ್ ಫೀಮೇಲ್ ರೇಷಿಯೋ, ಆಪ್ಷನ್ ನಂಬರ್ 3 ಟೋಟಲ್ ಫೈನಾನ್ಸ್ ರೇಟ್, ಆಪ್ಷನ್ ನಂಬರ್ 4 ಟೋಟಲ್ ಫಾಲ್ ರೇಟ್. TFRನ ವಿಸ್ತೃತ ರೂಪ ಆಪ್ಷನ್ ನಂಬರ್ 1 ಟೋಟಲ್ ಫರ್ಟಿಲಿಟಿ ರೇಟ್. ನೆಕ್ಸ್ಟ್ ಕ್ವಶನ್ ನಂಬರ್ 25. ಬಾಂಬೆ ಜಯಶ್ರೀ ರಾಮನಾಥ್ ಅವರು ಭಾರತದ ಖ್ಯಾತ ಗಾಯಕಿಯಾಗಿದ್ದಾರೆ? ಆಪ್ಷನ್ ನಂಬರ್ 1 ಹಿಪ್ ಹಾಪ್, ಆಪ್ಷನ್ ನಂಬರ್ 2 ಜಾಜ್, ಆಪ್ಷನ್ ನಂಬರ್ 3 ಕರ್ನಾಟಿಕ, ಆಪ್ಷನ್ ನಂಬರ್ 4 ಜಾನಪದ. ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3 ಕರ್ನಾಟಿಕ. ಇಲ್ಲಿಗೆ 18/5/2023 ನಡೆದ SSC MTS ಆ್ಯಂಡ್ ಹವಾಲ್ದಾರ್ GK ಕ್ವಶನ್ ಪೇಪರ್ನ 25 ಕ್ವಶನ್ ಕಂಪ್ಲೀಟ್ ಆದವು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋದಾಗ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.